ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತೆ ಸೇನೆಯಿಂದ ಆಗ್ತಾ ಇರುವಂತಹ ಕ್ಷಿಪ್ರ ಗತಿಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನಮ್ಮ ಮಾಹಿತಿ ಕೊಡ್ತಾ ಇದೆ. ಇನ್ನೊಂದು ಕಡೆಗೆ ಪಾಕ್ ವಶದಲ್ಲೇ ಭಾರತೀಯ ಯೋಧ PK ಸಿಂಗ್ ಇದ್ದಾರೆ. ಮೊನ್ನೆ ಅಚಾನಕ್ಕಾಗಿ ಗಡಿ ದಾಟ್ಬಿಟ್ರಲ್ಲ ಆ ಟೈಮಲ್ಲಿ. ಕಳೆದ 4 ದಿನಗಳಿಂದ ಕೂಡ ಪಾಕ್ ವಶದಲ್ಲೇ ಇದ್ದಾರೆ. ಶೀಘ್ರ ಮರಳಿ ಕರೆತರುವಂತೆ ಕೇಂದ್ರಕ್ಕೆ ಕುಟುಂಬಸ್ಥರು ಮನವಿಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಬಹಳ ಆತಂಕ ಈ ಪರಿಸ್ಥಿತಿಯಲ್ಲಿ. ಅದು ಯಾರ ಕೈಯಲ್ಲಿ? ಕೃತಜ್ಞಹೀನ ದೇಶದ ಕೈಯಲ್ಲಿ ನಮ್ಮ ಯೋಧ ಇರೋದು. ಸೊ ಕರ್ಕೊಂಡು ಬನ್ನಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಸೊ ರಾಜತಾಂತ್ರಿಕವಾಗಿ ಆ ಪ್ರಯತ್ನದ ಭಾಗವಾಗಿ ವಿದೇಶಾಂಗ ಸಚಿವಾಲಯ ಹೇಳ್ತು ಮರ್ಯಾದೆಯಿಂದ ಒಪ್ಪಿಸಿ ವಾಪಸ್ಸು ಅಂತ. ಬಟ್ ನಾವು ಒಪ್ಸಲ್ಲ ಅಂತೇನೋ ನಿರಾಕರಿಸಿದಂತೆ ಪಾಕಿಸ್ತಾನ. ಅವ್ರನ್ನ ಹೇಗೆ ಕರ್ಕೊಂಡು ಬರಬೇಕು ಅಂತ ಭಾರತೀಯ ಸರ್ಕಾರಕ್ಕೆ ಗೊತ್ತೇ ಇದೆ. ಸೊ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಬಟ್ ಕುಟುಂಬಸ್ಥರಿಗೆ ಆತಂಕ ಸಹಜ. ಯಾಕಂದರೆ ಈ ಪಾಕಿಸ್ತಾನದ ಹಿಸ್ಟ್ರಿ ಯೋಧರ ಜೊತೆಗೆ ನಡೆಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಒಂದೆರಡಲ್ಲ. ಅವ್ರಿಗೆ ಅವಮಾನ ಆಗೋ ರೀತಿ ನಡ್ಕೊಳ್ಳೋದು, ಆಮೇಲೆ ಅವ್ರನ್ನ ಬೇರೆ ಬೇರೆ ರೀತಿ ವಾಪಸ್ ಕಳಿಸ್ಕೊಟ್ಟಿದ್ದನ್ನು ದೇಶ ನೋಡಿದೆ. ಹೀಗಾಗಿ ನಂಬಿಕೆ ಇಲ್ಲ. ಅವರಷ್ಟೂ ಹೊತ್ತು ಅಲ್ಲಿರೋ ಟೈಮ್ನಲ್ಲೂ ಕೂಡ ಪಾಪ ಇಲ್ಲಿ ಕುಟುಂಬಸ್ಥರಿಗೆ ಪುಕ್ಕ ಪುಕ್ಕ ಅಂತಿದೆ. ಆಮೇಲೆ ಇಂಟೆನ್ಷನಲಿ ಅವರು ಗಡಿ ದಾಟಬೇಕು ಅಂತ ದಾಟಿದ್ದಲ್ಲ, ಅಚಾನಕ್ಕಾಗಿ ಹೋಗಿದ್ದು ಅದು. ಹೀಗಾಗಿ ಅವ್ರನ್ನ ಕರ್ಕೊಂಡು ಬರುವಂತಹ ಕೆಲಸ, ಜವಾಬ್ದಾರಿ ಕೇಂದ್ರದ ಮೇಲಿದೆ. ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು.